ಡಿಕೆ ಹೆಸರು ಘೋಷಣೆ ಬೆನ್ನಲ್ಲೇ ಸಿಎಲ್ಪಿ ಸಭೆ ಅಂತ್ಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯನ್ನ ಆರಂಭ ಮಾಡಲಿದ್ದಾರೆ. ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಜೊತೆ ಪ್ರೆಸ್ ಮೀಟ್. ಸುದ್ದಿಗೋಷ್ಠಿ ಬಳಿಕ ಲೋಕಭವನಕ್ಕೆ ಭಾವಿ ಸಿಎಂ ಡಿಕೆ ಶಿವಕುಮಾರ್ ಆಗಮಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಹೆಸರು ಘೋಷಣೆ ಬೆನ್ನಲ್ಲೇ ಇದೀಗ ಸಿಎಲ್ಪಿ ಸಭೆ ಅಂತ್ಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರಿಂದ ಸುದ್ದಿಗೋಷ್ಠಿ. ಇದೀಗ ಸಿಎಲ್ಪಿ ನಾಯಕರಾಗಿ ಮೊದಲ ಬಾರಿಗೆ ಈಗ ಸುದ್ದಿಗೋಷ್ಠಿ ಆರಂಭ ಮಾಡಲಿದ್ದಾರೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಹಾಗೆ ಕೆಸಿ ವೇಣುಗೋಪಾಲ್ ಜೊತೆಗೆ ಸುರ್ಜೇವಾಲಾ ಕೂಡ ಇರಲಿದ್ದಾರೆ. ಪ್ರೆಸ್ ಮೀಟ್ ನಲ್ಲಿ ಭಾಗವಾಗಲಿದ್ದಾರೆ. ಅದಾದ ಬಳಿಕ ಪ್ರೆಸ್ ಮೀಟ್ ನ ಬಳಿಕ ಲೋಕಭವನಕ್ಕೆ ತೆರಳಲಿದ್ದಾರೆ ಭಾವಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರಿಂದ ಸುದ್ದಿಗೋಷ್ಠಿ ಆಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ಹಾಗೆ ಹೈಕಮಾಂಡ್ ನ ನಾಯಕರ ಜೊತೆ ಈ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಸುದ್ದಿಗೋಷ್ಠಿ ಬಳಿಕ ಲೋಕಭವನಕ್ಕೆ ಭಾವಿ ಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ ಆಗುತ್ತೆ. ಡಿಕೆ ಶಿವಕುಮಾರ್ ಅವರ ಹೆಸರು ಘೋಷಣೆ ಬೆನ್ನಲ್ಲೇ ಇದೀಗ ಸಿಎಲ್ಪಿ ಸಭೆ ಅಂತ್ಯ ಆಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಈ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಡಿಕೆ ಶಿವಕುಮಾರ್ ಅವರ ಮೊದಲ ಸುದ್ದಿಗೋಷ್ಠಿ ಅಂದ್ರೆ ಸಿಎಲ್ಪಿ ನಾಯಕರಾದ ಬಳಿಕ ಮೊದಲ ಸುದ್ದಿಗೋಷ್ಠಿ ಇದು. ಸುದ್ದಿಗೋಷ್ಠಿಯ ಬಳಿಕ ಲೋಕಭವನಕ್ಕೆ ತೆರಳಲಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡಲಿದ್ದಾರೆ. ಥಾವರ್ ಚಂದ್ ಗೆಹ್ಲೋಟ್ ಅವರ ಬಳಿ 3ನೇ ತಾರೀಕು ಪ್ರಮಾಣ ವಚನಕ್ಕೆ ಅನುಮತಿಯನ್ನ ಕೊಡಿ, ಅದು ಲೋಕಭವನದಲ್ಲಿಯೇ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅಂತ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ಥಾವರ್ ಚಂದ್ ಗೆಹ್ಲೋಟ್ ಅವರ ಬಳಿ, ರಾಜ್ಯಪಾಲರ ಬಳಿ ಭಾವಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ಅವಕಾಶ ಮಾಡಿಕೊಡಿ ಸರ್, ನನಗೂ ಒಂದು. ಡಿಕೆ ಶಿವಕುಮಾರ್ ಹೆಸರು ಘೋಷಣೆ ಬೆನ್ನಲ್ಲೇ ಇದೀಗ ಸಿಎಲ್ಪಿ ಸಭೆ ಅಂತ್ಯ ಆಗಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನ ಆರಂಭ ಮಾಡಲಿದ್ದಾರೆ. ಅದು ಕೂಡ ಸಿದ್ದರಾಮಯ್ಯ ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆ ಈ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಪ್ರೆಸ್ ಮೀಟ್ ನಲ್ಲಿ ನಾಯಕರುಗಳು ಕೂಡ ಇರ್ತಾರೆ. ಸುದ್ದಿಗೋಷ್ಠಿ ಬಳಿಕ ಲೋಕಭವನಕ್ಕೆ ಭಾವಿ ಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ ಆಗುತ್ತೆ. ಡಿಕೆ ಹೆಸರು ಘೋಷಣೆ ಬೆನ್ನಲ್ಲೇ ಇದೀಗ ಸಿಎಲ್ಪಿ ಸಭೆ ಅಂತ್ಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರಿಂದ ಸುದ್ದಿಗೋಷ್ಠಿ ಆಗುತ್ತೆ. ಸಿದ್ದರಾಮಯ್ಯ ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಲಿದ್ದಾರೆ. ಮೊದಲ ಬಾರಿಗೆ ಸಿಎಲ್ಪಿ ನಾಯಕರಾದ ಮೊದಲ ಬಾರಿಗೆ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರು. ಇದಾದ ಬಳಿಕ ಸುದ್ದಿಗೋಷ್ಠಿಯ ಬಳಿಕ ರಾಜ್ಯಪಾಲರ ಭೇಟಿಯಾಗುತ್ತೆ. ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರದ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡಲಿದ್ದಾರೆ. ರಾಜ್ಯಪಾಲರ ಬಳಿ ಬುಧವಾರ ಜೂನ್ 3ನೇ ತಾರೀಕು ಅವರಿಗೆ ಶುಭ ಬುಧವಾರ ಪ್ರಮಾಣ ವಚನಕ್ಕೆ ಸಕಾಲ ಆಗಿರುವಂತದ್ದು. ಡಿಕೆ ಹೆಸರು ಘೋಷಣೆಯ ಬೆನ್ನಲ್ಲೇ ಇದೀಗ ಸಿಎಲ್ಪಿ ಸಭೆ ಅಂತ್ಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರಿಂದ ಸುದ್ದಿಗೋಷ್ಠಿ ಕೂಡ ಆರಂಭ ಆಗುತ್ತೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಹಾಗೆ ಹೈಕಮಾಂಡ್ ನಾಯಕರು ಭಾಗಿಯಾಗಲಿದ್ದಾರೆ. ಸುದ್ದಿಗೋಷ್ಠಿ ಬಳಿಕ ಲೋಕಭವನಕ್ಕೆ ಭಾವಿ ಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರಿಂದ ಇದೀಗ ಸುದ್ದಿಗೋಷ್ಠಿ ಆಗುತ್ತೆ. ಮೊದಲ ಬಾರಿಗೆ ಸಿಎಲ್ಪಿ ನಾಯಕರಾದ ಮೊದಲ ಬಾರಿಗೆ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಹಾಗೆ ಹೈಕಮಾಂಡ್ನ ನಾಯಕರು ಕೂಡ ಇರಲಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಹೆಸರು ಘೋಷಣೆಯಾಗಿದೆ, ಫೈನಲ್ ಆಗಿದೆ. ಸಿಎಲ್ಪಿ ಸಭೆ ಕೂಡ ಅಂತ್ಯ ಆಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ಕೂಡ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅದಾದ ಬಳಿಕ ಲೋಕಭವನಕ್ಕೆ ತೆರಳಲಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹತ್ರ ಅವರ ಬಳಿ ಒಂದು ಮನವಿಯನ್ನ ಮಾಡಲಿದ್ದಾರೆ. ಇನ್ನೇನು 3ನೇ ತಾರೀಕು ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಲೋಕಭವನದಲ್ಲಿ. ಬುಧವಾರ
ಶುಭ ಬುಧವಾರ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಜೆ 4:05 ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಲೋಕಭವನದಲ್ಲಿ. ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಸಿಎಲ್ಪಿ ಸಭೆ ಕೂಡ ಆಗಿರುವಂಥದ್ದು, ಎಲ್ಲವೂ ಕೂಡ ಆಲ್ರೆಡಿ ನಿಗದಿಯಾಗಿದೆ. ಈಗ ಲೋಕಭವನಕ್ಕೆ ತೆರಳಿ ಒಂದು ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜೀವನ್ ದೂರವಾಣಿ ಸಂಪರ್ಕದಲ್ಲಿ. ಜೀವನ್, ಈಗಾಗಲೇ ಸಿಎಲ್ಪಿ ಸಭೆ ಅಂತ್ಯ ಆಗಿರುವಂತದ್ದು, ಸಭೆಯಲ್ಲಿ ಏನೆಲ್ಲ ಆಯಿತು, ನಾಯಕರು ಕೂಡ ಭಾವುಕರಾದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದೆ. ಯಾರೆಲ್ಲ ಭಾವುಕರಾದ್ರು, ಏನೆಲ್ಲ ಮಾತುಕತೆ ಆಯಿತು? ಎಸ್ ಗಂಗಾ, ಒಂದು ಸಿಎಲ್ಪಿ ಸಭೆ ನಡೆದಿದೆ. ಒಂದು ಸಭೆಯಲ್ಲಿ ಸದ್ಯ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಲ್ಪಿ ನಾಯಕನಾಗಿ ಅಧಿಕೃತವಾಗಿ ಒಂದು ಸಭೆಯಲ್ಲಿ ಘೋಷಣೆ ಮಾಡಿರುವಂತದ್ದು, ಇದಕ್ಕೆ ಎಲ್ಲರ ಒಮ್ಮತ ಕೂಡ ಹೋಗಿ ಸಿಕ್ಕಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಕೆಲ ಶಾಸಕರು ಏನಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರ ಸಚಿವರು, ಮಾಜಿ ಸಚಿವರು, ಈಗ ಸದ್ಯಕ್ಕೆ ಮಾಜಿ ಸಚಿವರಾಗಿರುವಂತವ್ರು ಏನಿದ್ರು, ಇವರು ಎಲ್ಲರೂ ಕೂಡ ಒಂದು ಭಾವುಕರಾಗಿರುವಂತದ್ದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಇಂದಿನಿಂದ ಕ್ಯಾಬಿನೆಟ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಇನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಟ್ಟಿರುವಂತದ್ದು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತರು ಈಗ ಭಾವುಕರಾಗಿರುವಂತದ್ದು ಸಿಎಲ್ಪಿ ಸಭೆಯಲ್ಲಿ. ಇದಾದ ಬಳಿಕ ಇನ್ನು ಸಿಎಂ ಸಭೆ ಆದ್ರೂ ಕೂಡ ಎಷ್ಟೇ ಭಾವುಕರಾದ್ರೂ ಕೂಡ ಏನಾದ್ರು ಸಿಎಲ್ಪಿ ಸಭೆ ನಡೀತು. ಈ ಒಂದು ಸಿಎಲ್ಪಿ ಸಭೆಯಲ್ಲಿ ಯಾರು ಕೂಡ ಅಲ್ಲಗೆಡದೆ ಒಂದೇ ಏಕ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಎಲ್ಲಾ ಒಂದು ಸಂಪುಟ ಏನೊಂದು ಶಾಸಕಾಂಗ ಇತ್ತು, ಅದೊಂದು ಶಾಸಕಾಂಗದಲ್ಲಿ ಪ್ರತಿಯೊಬ್ರು ಕೂಡ ಒಮ್ಮತವನ್ನ ನೀಡಿಸಿರುವಂತದ್ದು. ಒಮ್ಮತವನ್ನ ನೀಡಿ ಒಂದು ಡಿ.ಕೆ. ಶಿವಕುಮಾರ್ ಅವರನ್ನ ಮುಂದಿನ ಸಿಎಂ ಅಂತ ಆಯ್ಕೆ ಮಾಡುವಂತದ್ದು. ಗಂಗಾ, ಎಸ್, ಧನ್ಯವಾದ ಜೀವನ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಸಿಎಲ್ಪಿ ಸಭೆ ಕೂಡ ಅಂತ್ಯ ಆಗಿರುವಂಥದ್ದು. ಸಿದ್ದರಾಮಯ್ಯರಂತಹ ನಾಯಕ ಬೇರೊಬ್ಬರಿಲ್ಲ ಅನ್ನುವಂತಹ ಮಾತುಗಳು ಕೂಡ ಸಿಎಲ್ಪಿ ಸಭೆಯಲ್ಲಿ ಕೇಳಿ ಬಂದಿರುವಂಥದ್ದು. ವೇಣುಗೋಪಾಲ್ ಅವರು ಸಭೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ದಾರೆ, ಸಿದ್ದರಾಮಯ್ಯ ಅವರ ಸೇವೆಯನ್ನ ಮೆಚ್ಚಿಕೊಂಡಿದ್ದಾರೆ. ವೇಣುಗೋಪಾಲ್ ಅವರು ಸಭೆಯಲ್ಲಿ ಈ ಒಂದು ಮಾತುಗಳನ್ನಾಡಿದ್ದಾರೆ. ಸಿದ್ದರಾಮಯ್ಯ ಅಂತಹ ಬೇರೊಬ್ಬ ನಾಯಕ ಮತ್ತೆ ಬರೋದಕ್ಕೆ ಸಾಧ್ಯ ಇಲ್ಲ, ಸಿದ್ದರಾಮಯ್ಯ ಅವರ ಸೇವೆ ದೇಶಕ್ಕೆ ಬೇಕು, ಸಿದ್ದರಾಮಯ್ಯ ಅವರ ಸೇವೆ ರಾಜ್ಯಕ್ಕೂ ಕೂಡ ಬೇಕು, ರಾಜ್ಯದ ಜನತೆ ಇವತ್ತು ಸುಭಿಕ್ಷವಾಗಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅಂತಹ ನಾಯಕರು ಇರುವುದಕ್ಕೆ ಕೂಡ ಕಾರಣ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರ ಮೇಲೆ ಬಹಳಷ್ಟು ನಂಬಿಕೆಯನ್ನ ಇಟ್ಟಿರುವಂತದ್ದು. ಸಿದ್ದರಾಮಯ್ಯ ಅಂತಹ ನಾಯಕ ಬೇರೊಬ್ಬರಿಲ್ಲ ಅಂತ ಸಿಎಲ್ಪಿ ಸಭೆಯಲ್ಲಿ ಹಾಡಿ ಹೊಗಳಿದ್ದಾರೆ ಕೆ.ಸಿ. ವೇಣುಗೋಪಾಲ್ ಅವರು. ಸಭೆಯಲ್ಲಿ ಕೂಡ ಎಲ್ಲರೂ ಕೂಡ ಶಾಸಕರು ಭಾವುಕರಾದ್ರು, ನಿರ್ಗಮನ ಆಗಿರುವಂತದ್ದು ಸಿದ್ದರಾಮಯ್ಯ ಅವರು. ಈ ಒಂದು ಸಿದ್ದರಾಮಯ್ಯ ಅವರ ನಿರ್ಗಮನದಿಂದ ಈಗ ಆಲ್ರೆಡಿ ಹೈಕಮಾಂಡ್ ನಾಯಕರು ಸೇರಿದಂತೆ ಶಾಸಕರು ಕೂಡ ಭಾವುಕರಾಗಿದ್ದಾರೆ. ಕೆಲವೊಬ್ಬ ಶಾಸಕರಲ್ಲಿ ಕಣ್ಣಲ್ಲಿ ನೀರು ಇತ್ತು ಕೂಡ. ಭಾವುಕರಾಗೋದು ಸಹಜ, ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಅಷ್ಟು ಒಳ್ಳೆಯ ಆಡಳಿತವನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ. ಜೊತೆಗೆ ಕೂಡ ಸಾಕಷ್ಟು ಜನ ಶಾಸಕರು ಅವರನ್ನ ನೋಡಿರ್ತಾರೆ ತುಂಬಾ ಹತ್ತಿರದಿಂದ. ಸೇವೆ ಹೇಗಿರುತ್ತೆ, ಅವರ ಜನಪರ ಹೋರಾಟಗಳು ಹೇಗಿದ್ವು, ವಿರೋಧ ಪಕ್ಷದ ವಿರುದ್ಧ ಹೇಗೆ ಹೋರಾಟ ಮಾಡ್ತಿದ್ರು, ಆಡಳಿತ ಹೇಗಿತ್ತು, ಈ ಎಲ್ಲ ಕಾರಣದಿಂದಾಗಿ ಒಂದಷ್ಟು ಒಳ್ಳೆಯ ದಿನಗಳನ್ನ ಹಾಗೆ ಭಾವುಕ ಕ್ಷಣಕ್ಕೆ ಇವತ್ತು ಸಾಕ್ಷಿಯಾಗಿರುವಂಥದ್ದು ಸಿಎಲ್ಪಿ ಸಭೆ.